ಹಾಗಾಗಿ GPS ಸೇವಾ ಟ್ರಸ್ಟ್ ಇವತ್ತು ಕಂಠಗಿರಿ ಶಾಲೆಯಲ್ಲಿ ನಿಮ್ಮೆಲ್ಲರಿಗೂ ಸ್ಟೀಲ್ ವಾಟರ್ ಬಾಟ್ನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಒಂದು ವೇದಿಕೆ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಗೌರವ ಇರುತ್ತೆ. ಹಾಗಾಗಿ ವೇದಿಕೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ. ಅದರಲ್ಲಿ ಇಲ್ಲಿ ಸೆಂಟ್ರಲ್ ಕೂತಿದಾರಲ್ಲ, ಗೊತ್ತಾ? ಎಸ್ ಅಂತೆ, ಪರವಾಗಿಲ್ದೆ. ರಾಜೇಶ್ ಸರ್ ಗೊತ್ತಾ? ನಮ್ಗೇನೋ ಗೊತ್ತಪ್ಪ, ನಾವು ಸದಾ ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತೀವಿ, ಅವ್ರನ್ನ ಏನಾದ್ರು ಕೇಳಕ್ ಹೋಗ್ತಿರ್ತೀವಿ, ಏನಾದ್ರು ಕೇಳಕ್ ಹೋಗ್ತಿರ್ತೀವಿ, ಸದಾ ಗುರುತಿಸ್ಕೊಳ್ತಾರೆ. ಸ್ಕೂಲ್ಗೆಲ್ಲ ಪಾಪ ಸುಮ್ಮನೆ ಏನಕ್ಕಪ್ಪ ನೀವು ಓದೋ ಜಾಗಕ್ಕೆ ಬರ್ತಾರೆ, ನಾವು ಕರೆದ್ರೆ ಮಾತ್ರ ಬರ್ತಾರೆ ಅಲ್ವಾ? ಹೌದಾ? ಓಕೆ. ಇವ್ರು ಎಲ್ಲಿರೋದು ಗೊತ್ತಾ? ಯಾವ ಏರಿಯಾ ಗೊತ್ತಾ? ಗೊತ್ತಾ ಯಾವ ಏರಿಯಾ? ಚಾಮರಾಜಪುರಮು. ವಿದ್ಯಾರಣ್ಯಪುರಂಗೆ ಸೇರಿದವ್ರು ತಾನೆ? ವಿದ್ಯಾರಣ್ಯಪುರಂಗೆ ಸೇರಿ ಇದುವರೆಗೂ ತಮ್ಮ ಸಮಾಜ ಸೇವೆಯಲ್ಲಿ ಸತತವಾಗಿ ಗುರುತಿಸಿಕೊಳ್ತಾ ಇರುವಂತಹ ಒಂದು ಒಳ್ಳೆಯ ನೈಜ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಾಜಿ ಮೂಲ ಅಧ್ಯಕ್ಷರಾಗಿದ್ದವರು ಶ್ರೀಯುತ ಎಚ್ ಡಿ ರಾಜೀವನ್ ಅವರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೂ ಬರುವವರಿದ್ದಾರೆ. ಅದಕ್ಕೆ ಮುಂಚೆ ವೇದಿಕೆ ಬಂದಿರುವಂತವ್ರನ್ನ ಸ್ವಾಗತ ಮಾಡೋಣ. ಶ್ರೀಯುತ ಶರತ್ ಒಡೆಯರ್ ಅವರು ಡೆಂಟಲ್ ಡಾಕ್ಟರ್, JSS ಅಲ್ಲಿ ಅವರು ಡೆಂಟಲ್ ಡಾಕ್ಟರ್ ಅಂದ್ರೆ ಗೊತ್ತು ತಾನೆ? ಏನ್ ಮಾಡ್ತಾರೆ? ಅಯ್ಯೋ ಹಲ್ಕಿರ್ತಾರಲ್ವಾ, ನಂಗೆ ಭಯ ಆಗತ್ತಪ್ಪ ನಿಜವಾಗ್ಲು. ಶರತ್ ಒಡೆಯರ್ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರಿ, ಸ್ವಲ್ಪ ಅವ್ರನ್ನ ಜಾಗೃತಿಗೊಳಿಸೋದಕ್ಕೋಸ್ಕರ ಸ್ವಲ್ಪ ತಮಾಷೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಶ್ರೀಮತಿ ಪೂಜಾ ಅವರು ಡೆಂಟಲ್ ಡಾಕ್ಟರ್, ಅವರು ಕೂಡ ಶರತ್ ಒಡೆಯರ್ ಜೊತೆ ಇಲ್ಲಿ ಕೂತಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀಯುತ ಸಂತೇಶ್ ಅವರು ಹಾಗೆ ಅವರ ದಂಪತಿ ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. GPS ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಸಂದೇಶ್ ಮತ್ತು ದಂಪತಿಗಳು ಈಗಷ್ಟೇ ಬಂದಿದ್ದಾರೆ. ಇವರಿಗೆ ರಾಜೀವಣ್ಣ ಅವರು ಸತತವಾಗಿ ಬೆಂಬಲ ಕೊಟ್ಟು ಎಲ್ಲ ಕಾರ್ಯಕ್ರಮಗಳು ಯಶಸ್ಸಿಗೆ ಕಾರಣವಾಗಿದ್ದಾರೆ. ಮತ್ತೊಮ್ಮೆ ನಿಮ್ಮಿಬ್ಬರು ದಂಪತಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಸೇತುರಾಮ್ ಅವರು ಯಾವುದೇ ಸಮಾಜ ಸೇವೆ ಅಂದಾಗ ಒಬ್ಬರೇ ಮಾಡೋಕ್ಕಾಗಲ್ಲ, ಯಾವಾಗಲೂ ಗುಂಪು ಇರಬೇಕು. ಆ ಗುಂಪು ಇವತ್ತು ವೇದಿಕೆ ಇಟ್ಕೊಳ್ತಿದೆ. ಅವರೆಲ್ಲರನ್ನೂ ಸ್ವಾಗತ ಮಾಡೋಣ. ನಮಗೆ ಕ್ಲಾಪ್ ಮಾಡ್ತೀರಾ? ಓಕೆ. ಶ್ರೀಯುತ ವಿಷ್ಣು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಸೇತುರಾಮ್ ಅವರು ರೋಟರಿ ಕ್ಲಬ್ ಸೆಕ್ರೆಟರಿ ವಿಜಯನಗರ, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈಗ ನನ್ನ ಪಕ್ಕ ಇಲ್ಲಿದೆ ನೋಡಿ, ಇವರು ರಾಘವೇಂದ್ರ ರಾವ್ ಅಂತ KIF ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಚಾಮರಾಜನಗರ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಜವಾಬ್ದಾರಿ ಯಾವಾಗ ಕೂರಕ್ಕಾಗಲ್ಲ, ಆಯ್ತಾ? ಶ್ರೀಮತಿ ವಿದ್ಯಾ ಅವರು, ಶ್ರೀಯುತ ಪುರುಷೋತ್ತಮ್ ಸರ್ ಅವರು SDMC ಮಾಜಿ ಅಧ್ಯಕ್ಷರು, ಹಾಗೆ ಅವರು ಯುವಕರು ಸ್ವಾಗತ. ಶ್ರೀಯುತ ನಾಗೇಶ್ ಅವರು ಹಾಗೆ ನಾಗರಾಜ್ ಅವರು, ಇವರಿಗೂ ಹೃತ್ಪೂರ್ವಕ ಸ್ವಾಗತ. ಶಿವಣ್ಣ ಅವರು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನೀವು ಸಮಾಜ ಸೇವೆಯ ವಿಚಾರದಲ್ಲಿ ಹೆಸರಿಗೆ ನಮ್ಮ ಕೆಲಸ ಮಾತಾಡ್ತಾ ಇದ್ದಾರೆ. ಇವತ್ತವರೆಗೂ ತುಂಬಾ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಕೆಲಸ ಮಾಡ್ತಾರೆ. ನಾನು ಕಂಡಂತೆ ನನ್ನ ಕಣ್ಣು ಎದುರುಗೆ, ನಾನು ಎಕ್ಸ್ಟ್ರಾ ಹೇಳ್ತಿಲ್ಲ. ಇದೀಗ GPS ಸೇವಾ ಟ್ರಸ್ಟ್ ನ ವಿಚಾರವಾಗಿ ಶ್ರೀಯುತ ಸಂದೇಶ್ ಅವರು ಮಾತನಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಹೇಳೋದೇನೆಂದ್ರೆ, ನಾವು ಮಾತಾಡೋದಕ್ಕಿಂತ ನಾವು ಮಾಡೋ ಕೆಲಸಗಳು ಮಾತಾಡ್ಬೇಕಂತೆ. ಸೊ ಹಾಗಾಗಿ ನಾವೇ ಭಾಷಣ ಮಾಡೋಂಥವರಲ್ಲ, ಕೆಲಸ ಮಾಡೋಂಥವ್ರು. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು, ನಾನು ಮಾತಾಡಿರೋದು ತಪ್ಪಿದ್ರೆ. ಮೊದಲಿಗೆ ವೇದಿಕೆ ಮೇಲಿರುವಂಥ ರಾಜೀವಣ್ಣ ಅವರಿಗೆ ನಿಜವಾಗ್ಲೂ ನಾವು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡೋದು, ತುಂಬ ಸಪೋರ್ಟ್ ಮಾಡಿ, ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರ, ನಾನು ಜೊತೆಗಿರ್ತೀನಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಬೆಂಗಳೂರಿಗಿಟ್ಟು ಸಹಕಾರ ಮಾಡ್ತೀವಂತ ರಾಜೀವಣ್ಣಗೆ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ನಿಮಗೆ. ಅದು
ಇವತ್ತು ನಾವು 16ನೇ ಸ್ಕೂಲ್ ಮಾಡ್ತಾ ಇದೀವಿ ಮೈಸೂರಲ್ಲಿ. ಸೊ ಇದಕ್ಕೆ ಮುಖ್ಯವಾಗಿ ನಾನು ಶಿಕ್ಷಣ ಶುರು ಮಾಡಿದಾಗ ನನಗೆ ಜೊತೆಗೆ ಸಪೋರ್ಟ್ ಮಾಡಿದಂತ ನಮ್ಮ ವಿಶ್ವಮೂರ್ತಿ ಅವರಿಗೆ ಮೂರ್ತಿ ಕನ್ಸ್ಟ್ರಕ್ಷನ್ಸ್ ಕೊಂಡವರು ನನ್ನ ಸ್ನೇಹಿತ ಒಂದು ಮುಖ್ಯವಾಗಿ ನಾವು ಏನೇ ಒಂದು ಮಾಡ್ಬೇಕು ಜೊತೆಗೆ ಒಂದು ಸಪೋರ್ಟ್ ಆಗಿ ನಿಲ್ಬೇಕು ಅಂದಾಗ ನನಗಿಂತ ತುಂಬಾ ಉತ್ಸಾಹ ಪಟ್ಟಂತ ನಮ್ಮ ರಾಘವೇಂದ್ರ ಅಣ್ಣನಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಅಂತ ಸಾಲದು. ಏನಕ್ಕೆ ಅಂದ್ರೆ ನಾವು ಒಬ್ಬರು ಇಂದ ಮಾಡುವಂತ ಕಾರ್ಯಕ್ರಮ ಇದು, ಪ್ರತಿಯೊಬ್ಬರು ಜೊತೆಗೆ ಸೇರಿದೆ ಅಂದಾಗ ನಾನು ಅವ್ರಿಗೆ ಯಾವತ್ತೂ ಚಿರುಮಣಿ ಆಗಿದ್ದೀನಿ. ಥ್ಯಾಂಕ್ ಯು ರಾಘವೇಂದ್ರ ಅಣ್ಣ ಸಪೋರ್ಟು. ಹಾಗೂ ಮುಖ್ಯ ಅತಿಥಿಗಳಾಗ್ತದೆ ನಮ್ಮ ಡಾಕ್ಟರ್ ಶರತ್ ಅವರು ಮತ್ತೆ ಅವರ ಕಂಪನಿಗಳು ನಮ್ಮ ಇದೊಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಆಗಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೂ ವಿಜಯ ಮೇಡಮ್ ನಮ್ಮ ಸಪೋರ್ಟ್ ವಿಜಯ ಮೇಡಮ್ ಧನ್ಯವಾದಗಳನ್ನು ತಿಳಿಸಿ. ಹಾಗೂ ಸೇತುರಾಮ್ ಸರ್ಗೆ ಥ್ಯಾಂಕ್ ಯು ಸರ್. ಎಲ್ಲರೂ ಎಲ್ಲ ಮುಖ್ಯ ಅತಿಥಿಗಳು, ಶಾಲಾ ಶಿಕ್ಷಕರು, ಮುಖ್ಯವಾಗಿ ನಾವು ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಮುಖ್ಯವಾಗಿ ಆ ಶಾಲೆಯವರು ಸಪೋರ್ಟ್ ಮಾಡ್ತಾರಲ್ಲ, ಬನ್ನಿ ನಮ್ಮ ಸ್ಕೂಲ್ ಕೊಡಿ ಅಂತ ಕೋರ್ಡಿನೇಟ್ ಮಾಡಿ. ಆಗ ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ನಮ್ಮ ಮುರಳಿ ಸರ್ಗೆ ಕರ್ನಾಟಕ ಈಗ ನಾವು ಮೈಸೂರಿನ ಎಷ್ಟೋ ಸ್ಕೂಲ್ನ ಸೆಲೆಕ್ಟ್ ಮಾಡಿದಾಗ ನಮ್ಮ ಮುರಳಿ ಸರ್ ನಮ್ಮ ಶಾಲೆ ಕೂಡ ಅವರು ಅಧ್ಯಕ್ಷರು ಕೂಡ ಆಗ್ತಿದ್ದಾರೆ ಇವಾಗ ಟೀಚರ್ಸ್ ಅಸೋಸಿಯೇಷನ್ ಅವ್ರದ್ದು. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಉತ್ಸಾಹದಿಂದ ನಿಮ್ಮ ಒಂದು ಸಪೋರ್ಟ್ ಇಂದ ತುಂಬಾ ಸ್ಕೂಲ್ಗಳಿಗೆ ತಲುಪೋದಕ್ಕೆ ಒಂದು ಕಾರಣ ಆಯಿತು. ಅದು ನಮ್ಮ ಜೊತೆಗೆ ನಮ್ಮ ಟೀಮ್ಗೆ ಇನ್ನೊಬ್ರು ಸೇರ್ಪಡೆ ಆಗಿರೋಂಥ ಆಂಕರ್ ಅವರು ಮೇಡಮ್ಗೂ ಅಶ್ವಿನಿಗರವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಸೊ ನಾನು ಒಂದು ಚಿಕ್ಕದಾಗಿ ಒಂದು 2 ಲೈನಲ್ಲಿ ನಮ್ಮ ಉದ್ದೇಶನ ತಿಳಿಸ್ಕೊಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳು ನಾನು ಹೇಳ್ತಾನೆ ಇರ್ತೀನಿ. ಏನಕ್ಕೆ ಈ ಸ್ಟೀಲ್ ವಾಟರ್ ಬಾಟ್ಲು ಮತ್ತೆ ಗೌರ್ಮೆಂಟ್ ಸ್ಕೂಲ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ, ನಾವು ಬಂದಿದ್ದೆಲ್ಲ ಹಳ್ಳಿ ಭಾಗದಲ್ಲಿ. ಸೊ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೂ ಅವ್ರಿಗೂ ಎಜುಕೇಶನ್ ಇರಬೇಕಂದ್ರೆ ನಾವು ಜೀವನದಲ್ಲಿ ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ವಿದ್ಯಾಭ್ಯಾಸ. ನಮ್ಗೆ ಎಜುಕೇಶನ್ ಇದ್ರೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಿ ನಾವು ಯಾವುದೇ ಗುರಿನೂ ಬೇಕಾದ್ರೆ ನಾವು ಸಾಧಿಸ್ತೀವಿ ಅನ್ನೋದಕ್ಕೆ ಎಜುಕೇಶನ್ ಒಂದು ಇದ್ರೆ ನಮ್ಗೆ ಏನ್ ಬೇಕಾದ್ರೂ ಸಾಧಿಸ್ತೀವಿ ಅಂತ ನಾನು ನಂಬಿದ್ದು. ಸೊ ಹಾಗಾಗಿ ಎಜುಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಗೌರ್ಮೆಂಟ್ ಸ್ಕೂಲ್ ಇರುವಂತ ಮಕ್ಕಳಿಗೆ ನಾಳೆ ಅವ್ರು ನಮಗೂ ಒಂದು ಸಪೋರ್ಟ್ ಇದ್ದಿದ್ರೆ ನಾನು ಒಂದು ಸ್ಥಾನಕ್ಕೆ ಹೋಗ್ತಿದ್ದೆ. ಸೊ ಹಾಗಾಗಿ ಆ ವರ್ಗೂ ಇರಬಾರ್ದು ಅನ್ನೋದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲ್ ನ ಸೆಲೆಕ್ಟ್ ಮಾಡಿ. ಸೊ ಈಗ ಲಾಸ್ಟ್ 2 ವರ್ಷದಿಂದ ಮುಂಚೆ 2016 ನಾನು ಈ ಸಂಸ್ಥೆ ಶುರು ಮಾಡಿದ್ದೆ, GPS ಸೇವಾ ಫೌಂಡೇಶನ್ ಅಂತ. ಸೊ ಹಲವಾರು ಸ್ಕೂಲ್ಗಳಿಗೆ ಬುಕ್ಸ್ ಪೆನ್ನು ಇದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೋ. ಬಟ್ ಲಾಸ್ಟ್ 2 ವರ್ಷದಿಂದ ನಾನು ಸ್ಕೂಲ್ಗಳಿಗೆ ಅಬ್ಸರ್ವ್ ಮಾಡಿದಾಗ ಮಕ್ಕಳು ಹುಷಾರಿಲ್ಲ, ಸೊ ಆರೋಗ್ಯವಾಗಿಲ್ಲ, ಸ್ಕೂಲ್ ಬರ್ತಲ್ಲ ಅಂತ ಸ್ಕೂಲಿಂದ ಮಾಹಿತಿಗಳು ತಿಳ್ಕೊಂಡೆ. ಸೊ ಅವಾಗ ನಾವು ಚೆಕ್ ಮಾಡಿದಾಗ ಎಲ್ಲ ಒಂದ್ ಕಡೆ ನೀರನ್ನ ಮಕ್ಕಳು ಕುಡಿಬೇಕಾದ್ರೆ ಏನ್ ಮಾಡ್ತೀವಿ ಈ ಟ್ಯಾಂಕ್ ನೀರಲ್ಲಿ ನೀರು ಕುಡಿದು ಆರೋಗ್ಯ ಹಾಳಾಗ್ತಿದೆ ಅಂತ ಅಬ್ಸರ್ವ್ ಮಾಡಿ, ಓಕೆ ಇದಕ್ಕೊಂದು ಪರ್ಯಾಯವಾಗಿ ನಾವು ಒಂದು ಸ್ಟೀಲ್ ವಾಟರ್ ಬಾಟಲ್ ಕೊಡೋಣ ಅಂತ ಥಿಂಕ್ ಮಾಡಿದಾಗ, ಸೊ ಟೀಮ್ ಜೊತೆ ಎಲ್ಲ ಮಾತಾಡಿದಾಗ ಓಕೆ ಒಳ್ಳೆ ಐಡಿಯಾ ಕೊಡೋಣ ಅಂತ ಅಂದ್ಬಿಟ್ಟು ಆಗ ನಮ್ಮ ಜೊತೆಗೆ ಎಲ್ಲರೂ ಸಪೋರ್ಟ್ ಆಗಿ ಬಂದ್ರು. ಸೊ ಇವತ್ತಿಗೆ 16ನೇ ಸ್ಕೂಲ್ ಮಾಡ್ತೀವಿ. ಎಲ್ಲರೂ ಮುಖ್ಯವಾಗಿ ನಮ್ಮ ರಾಜವಳದಿದ್ರು ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇವತ್ತೆರಡು ಮಾತು ಕೊಡೋದು ಮಾತಾಡೋಕ್ಕೆ ಅವಕಾಶ ಕೊಡುತ್ತೆ, ಧನ್ಯವಾದ ತಿಳಿಸ್ತೀನಿ. ಸೊ ಇದ್ರ ಬಗ್ಗೆ ವಿಶೇಷ ನಮ್ಮ ರಾಜವಳವರು ಮಾತಾಡಬೇಕು. ಈ ದಿನ ನಮ್ಮ ಕನಕಗಿರಿಯ ಗೌರ್ಮೆಂಟ್ ಶಾಲೆಯಲ್ಲಿ ಸುಮಾರು 230 ಮಕ್ಕಳಿದೆ. ಸ್ಟೀಲ್ ವಾಟರ್ ಕ್ಯಾನ್ ವಿತರಣೆ ಕಾರ್ಯಕ್ರಮವನ್ನ ನನ್ನ ಸನ್ಮಿತ್ರ ಸಂದೇಶ್ GPS ಫೌಂಡೇಶನ್ ಅನ್ನ ಚಿತ್ರ ಮಾಡ್ತಾ ಇದ್ದೀನಿ. ನನಗೆ GPS ಅಂತ 3ನೇ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡುವಾಗ ನನಗೆ ಅನಿಸ್ತು, ಇವ್ರದ್ದು NGO GPS, ನಾವು ಹೋಗ್ತಿರೋದು ಎಲ್ಲವೂ GPS, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅದು GPS. ಸೊ ಕೋರಿಲೇಟೆಡ್ ಅಂದ್ರೆ ಈ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ಗೊತ್ತಿಲ್ಲದೆ ಇಟ್ಕೊಂಡಿರೋ ಹೆಸರಲ್ಲೋ ಅವರ ಕಾರಣಗಳಿಗಾಗಿ ಇಟ್ಕೊಂಡಿದ್ದಂತ GPS, ಅದನ್ನ ನಾವು ಹೋಗ್ತಿರೋದೆಲ್ಲ GPS ಗಳಿಗೆ, ಗವರ್ಮೆಂಟ್ ಪ್ರೈಮರಿ ಸ್ಕೂಲ್. ಇಲ್ಲಿ ಶರತ್ ಇದ್ದಾರೆ, ಡಾಕ್ಟರ್ ಅವ್ರ ದಂಪತಿಗಳಿದ್ದಾರೆ, ಮುರಳಿ ಕೃಷ್ಣ ಇದ್ದಾರೆ, ನಮ್ಮೆಲ್ಲ ಮುಖಂಡರುಗಳಿದ್ದಾರೆ, ಶಾಲೆ ಶಿಕ್ಷಕರಿದ್ದಾರೆ. ಇದನ್ನ ಸದಾಕಾಲ ಕೊಂಡಿ ಮಾಡುವಂತ ಮಿತ್ರ ರಾಘವೇಂದ್ರ ಇದ್ದಾನೆ. ಈ ಎಲ್ಲ ಪುಟಾಣಿಗಳು ನಮ್ಮೆಲ್ಲರಿಗಿದ್ದಾರೆ. ಅವರಿಗೆಲ್ಲರಿಗೂ ವಿಶೇಷವಾಗಿ ನಿಮಗೆ ಕಾತರದಿಂದ ಕಾಯ್ತಿರ್ತಕ್ಕಂಥದ್ದು, ನನ್ನ ಕೈಗೆ ಯಾವಾಗ ವಾಟರ್ ಬಾಟ್ಲ್ ಬರುತ್ತೆ ಸ್ಟೀಲ್ ಅಂತ ನೋಡ್ತಾ ಕಣ್ಣಲ್ಲಿ ತುಂಬಾ ಒಂದ್ ರೀತಿ ಚಿಲುಮೆ ರೀತಿ ಆ ಕಣ್ಣಲ್ಲಿ ಉತ್ಸಾಹ ಬರ್ತಾ ಇದೆ. ಯಾಕೆ ಅಂತಂದ್ರೆ ನನ್ನ ಕೈಗೆ ಒಂದು ವಸ್ತು ನಾವು ಒಂದು ಸಮಾಜದಲ್ಲಿ ಎಲ್ಲ ಕಡೆ ಒಂದು ನೋಡುವಾಗ ನಾವು ಅನ್ಕೋತೀವಿ, ನಾವು ಸ್ಮಾಲ್ ಚೇಂಜಸ್ ಮೇಕ್ ಬಿಗ್ ಚೇಂಜ್ ಇನ್ ದ ಸೊಸೈಟಿ. ಇವು ಸಣ್ಣ ಒಂದು ಉದ್ದೇಶ ಇಟ್ಕೊಂಡು ಸ್ಮಾಲ್ ಥಿಂಗ್ಸ್ ಮೇಕ್
ಬಿಗ್ ಚೇಂಜಸ್ ಅಂತ. ಅಂದ್ರೆ ಸಣ್ಣ ಒಂದು ವಿಚಾರ ಇರ್ಬೋದು ನೋಡಕ್ಕೆ ಹೊರನೋಟಕ್ಕೆ, ಆದ್ರೆ ಅದರ ದೂರದೃಷ್ಟಿಯ ಉದ್ದೇಶ ಇದೆಯಲ್ಲ. ನಮ್ಮ ದೇಶದ ಯುವಕರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕ್ಯಾನ್ಸರ್, ಹೃದಯ ಕಾಯಿಲೆ, ಮತ್ತೊಂದು ಮಗದೊಂದು ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ. ಶಾಲೆಗೆ ಹೋದ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ ಇಂದ ತೀರೋದಂತ ವರದಿ ಬರುತ್ತೆ. ಯಾವುದೋ 30 ವರ್ಷದ ಯುವಕ ಮೊನ್ನೆ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾನೆ, ಸ್ನಾನ ಮಾಡ್ತಾನೆ, ಕುಸಿದು ಬೀಳ್ತಾನೆ, ತೀರ್ಕೊಳ್ತಾನೆ. ಅದು ಅವತ್ತು ಒಂದ್ ದಿವಸದ ಆಗಿರಲ್ಲ, ಅದು ಬೆಳೆಯುವ ಮಗುವಿಂದನೇ ಆಗಿರತಕ್ಕಂಥ ಕ್ರಮಗಳಲ್ಲಾಗಿರ್ತಕ್ಕಂಥ ತಪ್ಪುಗಳು ಕೂಡ ಆಗಿರ್ತವೆ. ನೋಡಿ, ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದೀವಿ. ಏನಂತ ಅಂದ್ರೆ ಪ್ಲಾಸ್ಟಿಕ್ ಇಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತ. ಆದ್ರೆ ಮೇಡಮ್ ಕೇಳ್ತಾ ಇದ್ರು, ಎಷ್ಟು ಜನ ಮಕ್ಕಳು ನೀರು ತರ್ತೀರಿ ಅಂದ್ರು. 80% ಮಕ್ಕಳು ಕೈ ಎತ್ತಿದ್ರಿ. ಯಾವ ಬಾಟ್ಲು ತರ್ತೀರಿ ಅಂದ್ರು, ಪ್ಲಾಸ್ಟಿಕ್ ಬಾಟ್ಲು ಕೈ ಎತ್ತಿದ್ರಿ. ಅಂದ್ರೆ ನಿಮಗೆ ಗೊತ್ತಿದೆ ಅಂತಲ್ಲ, ನಿಮ್ ಪೇರೆಂಟ್ಸ್ ಗೊತ್ತಿಲ್ಲ ಅಂತಲ್ಲ, ಒಂದು ಕೈಗೆಟಕು ಬೆಲೆ ಸಿಗುತ್ತೆ, ಆಕರ್ಷಣೀಯವಾಗಿರುತ್ತೆ. ಮಕ್ಕಳು ನೀವು ಇಟ್ಕೊಳ್ಳೋಕೆ ಇವೆರಡು ಕಾರಣ ಇಟ್ಕೊಂಡು ನೀವು ಕಳಿಸ್ತಾರೆ. ಅದು ಬಿಸಿಲು ಅದ್ರ ಮೇಲೆ ಬಿದ್ದಾಗ ಆ ಪ್ಲಾಸ್ಟಿಕ್ ಅದ್ರ ಮೇಲೆ ನೀರಿನ ಮೇಲೆ ಬೀಳುವಂತ ದುಷ್ಪರಿಣಾಮ ಏನಿದೆಯೋ ಅದು ನಿಮ್ಮ ಬಾಡಿ ಒಳಗೆ ಹೋಗಿ ಅದು ನಿರಂತರವಾಗಿ ಹೋದ್ಮೇಲೆ ಎಷ್ಟೋ ವರ್ಷದ ನಂತರ ಆಗುತ್ತೆ. ಇವತ್ತು ಕುಡಿದ ತಕ್ಷಣ ಇವತ್ತು ಹೋಗೋದಲ್ಲ, ಅದು ಆಲ್ಕೋಹಾಲ್ ಅಲ್ಲ. ಇದು ಈ ಪ್ಲಾಸ್ಟಿಕ್ ಅಂತ ವಸ್ತುಗಳು ಶರೀರದ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ನನ್ನ ಒಬ್ರು ಮಿತ್ರ ಹೇಳ್ತಾ ಇದ್ರು, ನಮ್ಮ KMF ರಾಘವೇಂದ್ರ ಇದ್ದಾರೆ, ನಾವು ಸ್ಮಾಲ್ ಇದನ್ನ ಅವರು ಟೆಟ್ರಾ ಪ್ಯಾಕ್ ಎಲ್ಲ ಬರ್ತಾವಲ್ಲ ಪ್ಲಾಸ್ಟಿಕ್ ಅಲ್ಲಿ, ಆ ಸಣ್ಣ ತುದಿ ಕಟ್ ಮಾಡ್ತೀವಲ್ಲ, ದೊಡ್ಡದ ಬಗ್ಗೆ ಮಾತಾಡ್ತಿಲ್ಲ, ಅದಷ್ಟು ವಾಲ್ಯೂಮೇ ಎಷ್ಟು ದೊಡ್ಡದಿದೆ ಅನ್ನೋದು ಒಂದು ವರದಿ ಬಂದಿದ್ದು ನಾನು ಗಮನಿಸ್ತಾ ಇದ್ದೆ. ಅಂದ್ರೆ ಆ ಕಟ್ ಮಾಡಿದ ಪೀಸ್ ಏನಾಗುತ್ತೆ ಹೇಳಿ, ದೊಡ್ಡದು ನಾವೇನ್ ಮಾಡ್ತೀವಿ, ಒಂದ್ ಕಡೆ ಇರ್ತೀವಿ, ಯಾರೋ ತಗೊಂಡೋಗ್ತಾರೆ, ರೀಸೈಕ್ಲಿಂಗ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಆ ಸಣ್ಣ ತುದಿ ಎಲ್ಲಿಗೆ ಹೋಗುತ್ತೆ, ಆ ಮಣ್ಣಿಗೆ ಹೋಗುತ್ತೆ. ಮಣ್ಣಿಗೆ ಹೋದ್ರೆ 1000 ವರ್ಷ ಅದು ಆ ಪ್ಲಾಸ್ಟಿಕ್ ರೂಪದಿಂದ ಅದು ಕರಗಲಿಕ್ಕೆ ಸಮಯ ತಗೊಳುತ್ತೆ ಅನ್ನುವಂತ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಷ್ಟು ಸೂಕ್ಷ್ಮವಾಗಿರ್ಬೇಕಾದಂತ ಸನ್ನಿವೇಶದಲ್ಲಿ ಭಗವಂತ ಕೊಟ್ಟಂತ ಈ ದೇಹ ರಚನೆ ತಾನೇ ಸ್ವಯಂ ನಿಯಂತ್ರಣದಿಂದ ನಮ್ಮೆಲ್ಲ ಆರೋಗ್ಯಗಳನ್ನ ಅದು ಕೆಲಸ ಮಾಡ್ತಾರೆ, ಎಲ್ಲ ಅಂಗಾಂಗಗಳು. ಡಾಕ್ಟರ್ ಅದ್ರ ಬಗ್ಗೆ ಹೆಚ್ಚು ಹೇಳ್ಬೋದು. ಆದ್ರೆ ನಾವು ಮಾನವ ಮಾಡುವಂತ ತಪ್ಪಿಂದ ನಮಗೆ ಅರಿವಿಲ್ಲದೆ ಇಲ್ಲ ಗೊತ್ತಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿ ಮಾಡುವಂತ ಕ್ರಮದಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವಿವತ್ತು ಹೆಚ್ಚು ಫಾಸ್ಟ್ ಫುಡ್ಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ಕಡೆ ಕರದ ಎಣ್ಣೆಯನ್ನ ಮತ್ತೆ ಉಪಯೋಗಿಸಿ ಆ ಸ್ಯಾಚುರೇಟೆಡ್ ಆಯಿಲ್ಗಳಲ್ಲಿ ಅದರಿಂದ ಬರುವಂತ ಕಾಯಿಲೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಯಾವ್ಯಾವ ವಾಸನೆಯಲ್ಲಿ ಇದಾಗುತ್ತೆ ಅಂತೆಲ್ಲ ಡಾಕ್ಟರ್ ಹೇಳಬೇಕು. ಅದ್ರ ಮುಖಾಂತರ ಏನಾಗುತ್ತೆ ಬಾಡಿ ಮೇಲೆ ಇರೋದನ್ನ ನಾವಿವತ್ತು ಈ ಯಾವ್ದಾದ್ರು ಆಹಾರವನ್ನ ಕಟ್ಸ್ಕೊಂಡ್ಬಂದ್ರೆ ಒಂದು ಸಿಲ್ವರ್ ಫಾಯಿಲ್ ಕಟ್ಕೊಡ್ತಾರೆ. ಅದರಲ್ಲಿಂದ ಆಗುವಂತ ದುಷ್ಪರಿಣಾಮ ಬಗ್ಗೆ ನಮ್ಗೆ ಅರಿವಿಲ್ಲ. ಯಾಕೆಂದ್ರೆ ಅದೇ ತಕ್ಷಣಕ್ಕಾಗಲ್ಲ, ನಮ್ ತಕ್ಷಣದ ತಿಂಡಿ, ಆ ತಿಂಡಿಯನ್ನು ತಿಂದಿರ್ತೀವಿ. ನಿರಂತರವಾಗಿ ಮಾಡೋದ್ರ ಮುಖಾಂತರ ತುಂಬಾ ಜನರಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ. ಇದೇನಾಗುತ್ತೆ, ಒಮ್ಮೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತದ್ದು ನೆಕ್ಸ್ಟ್ DNA ಹೋಗುತ್ತೆ, DNA ಹೋದ್ರೆ ಜನರೇಷನ್ಸ್ ಗಳಿಗೆ ಹೊರಟೋಗ್ತದೆ. ಇವೆಲ್ಲವನ್ನ ಎಚ್ಚರಿಸಬೇಕು ಅಂತ ಸಂದೇಶ್ ಮನ್ಸ್ಗೆ ಯಾವ ಕಾರಣಕ್ಕೆ ಈ ತರದ ಮನ್ಸು ಒಳ್ಳೆ ರೀತಿಯಲ್ಲಿ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಅತ್ಯಂತ ಆಶ್ಚರ್ಯ ಮತ್ತು ಅತ್ಯಂತ ಪ್ರೀತಿಯಿಂದ ಈ ಕೆಲಸವನ್ನು ನಾನು ಶ್ಲಾಘನೆ ಮಾಡ್ತಾ ಇದ್ದೇನೆ. ಅದು ಸರ್ಕಾರಿ ಶಾಲೆ ಆಯ್ಕೆ ಮಾಡಿಕೊಂಡು ಅಲ್ಲಿ ನನ್ನ ಕನ್ನಡ ಮೀಡಿಯಂನ ಓದುವಂತ ಮಕ್ಕಳಿಗೆ ಪ್ರೀತಿಯಿಂದ ಕೊಡಬೇಕು, ಪರಿವರ್ತನೆಯನ್ನ ಸರ್ಕಾರಿ ಶಾಲೆಗಳ ಮುಖಾಂತರ ತರಬೇಕು ಅನ್ನುವಂತ ಸದುದ್ದೇಶ ಇಟ್ಟು ಮಿತ್ರ ಸಂದೇಶ್ ಆ NGO ಮುಖಾಂತರ ಪ್ರತಿ ಒಂದು ಶಾಲೆಗಳಲ್ಲೂ ತರ್ತೀವಿ ಅಂದಾಗ ನನಗೆ ರಾಘವೇಂದ್ರ ಕರ್ಕೊಂಡ್ಬಂದಾಗ ನಮ್ಮ ಏರಿಯಾದಲ್ಲಿ ಮಾಡ್ರಿ, ಅವಷ್ಟು ನಮ್ಮನೆ ಸುತ್ತಮುತ್ತ ಈಗ ಸರಿ ಮಾಡೋಣ, ಮುಂದಕ್ಕೆ ಬೇರೆ ಕಡೆ ಹೋಗೋಣ ಅಂತ ನಾನೇ ಪಾಪ ಆಹ್ವಾನ ಕೊಟ್ಟದ್ದು. ನನ್ನ ಪ್ರೀತಿಯ ಕೋರಿಕೆಯನ್ನ ಈ 16ನೇ ಶಾಲೆಯಲ್ಲಿ ಮುಂದುವರಿಸ್ತಾ ಇನ್ನಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಇದನ್ನು ಮುಂದುವರಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ಮುರಳೀಕೃಷ್ಣ ಹೇಳ್ತಾ ಇದ್ರು. ಏನಂದ್ರೆ ಕಳೆದ ವರ್ಷ ನಾವು ಎಲ್ಲ ಸರ್ಕಾರಿ ಶಾಲೆಗೆ, ಕೆಲವೊಂದು ಶಾಲೆ ಬಿಟ್ಟೋಗಿರ್ಬೋದು ನಮ್ಗೆ ಗೊತ್ತಿಲ್ಲ, ಎಲ್ಲ ಸರ್ಕಾರಿ ಶಾಲೆಗೆ ಬ್ಯಾಗ್ ಕೊಟ್ವಿ ನಾವು. ಅದೇಕೆಂದ್ರೆ ಮಕ್ಕಳು ತಗೊಂಡು ಹೋಗುವಂತ ಒಳ್ಳೆ ಬ್ಯಾಗ್ ಕೊಡಬೇಕು. ಅದು 4-6 ವರ್ಷಗಳು ಮಕ್ಕಳು ಹೇಗೆ ಉಪಯೋಗಿಸಿದ್ರು ಅದು ಗಟ್ಟಿಯಾಗಿರುವಂತದ್ದು ಅಂತ ನಮ್ಮ ಶಾಲೆಯಲ್ಲಿ ಮೊದಲು ಶುರು ಮಾಡಿದ್ವಿ. ನೀವು ಬಂದಿರಲಿಲ್ಲ ಅನ್ನುವಂತ ಮಾತು ಹೇಳ್ತಿದ್ರು. ನಮ್ಮ ಉದ್ದೇಶ ನಾವು ಬರೋದಲ್ಲ, ಅದು ತಲುಪಬೇಕು. ಸದುದ್ದೇಶದ ಕಾರ್ಯಕ್ರಮ, ಅದು ಆ ಉದ್ದೇಶವನ್ನು ನೆರವೇರಿಸಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಾಗ್ತಿದೆ. ಮಕ್ಕಳ ನಿಮ್ಗೆ ವಿಟಮಿನ್ D ಉಚಿತವಾಗಿ ಇವತ್ತು ನಾವೆಲ್ಲ ಕೊಡ್ತಾ ಇದ್ದೀವಿ ಅಂದ್ರೆ ಬಿಸಿಲು ಕುಡಿಸಿ ಒಂದಷ್ಟು ಜನಕ್ಕೆ. ಅದಕ್ಕೆ ಈ ವಯಸ್ಸಲ್ಲಿ ನೀವು ಈ ಆಸಕ್ತಿಯಿಂದ ಈ ತರದ ಅವಕಾಶಗಳನ್ನ ನಿಮ್ಗೆಲ್ಲರಿಗೂ ಸಿಕ್ಕಿ ನಮ್ಮ ಶಾಲೆಗೆ
ನೋಡ್ರಿ GPS ಸಂಸ್ಥೆ ಸಂದೇಶ್ ಮತ್ತು ಮಿತ್ರ ಬಂದಿದ್ರು, ಅವ್ರು ಈ ರೀತಿ ಸೇವೆ ಮಾಡಿದ್ರು ಅನ್ನೋದು, ನೀವು ಯಾವತ್ತೋ ದೊಡ್ಡವರಾದ್ಮೇಲೆ, ದೊಡ್ಡ ವ್ಯಕ್ತಿ ಆದ್ಮೇಲೆ, ದೊಡ್ಡ ಸಾಧನೆ ಮಾಡಿದ್ಮೇಲೆ, ದೊಡ್ಡ ಕೆಲ್ಸಕ್ಕೆ ಹೋದ್ಮೇಲೆ ನಾನೂ ಒಂದು ಮಾಡಬೇಕು ಅನ್ನೋದ ನಿಮ್ಮ ಮನಸ್ಸಿನೊಳಗೆ ಒಂದು ಮೊಳಕೆ ಹೊಡಿಬೇಕು ಅನ್ನೋದಷ್ಟೇ ನಮ್ಮ ಆಶಯ ಹೊರತು ಬೇರೆ ಏನಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾ, ಯಾರಿಗೆ ನೊಂದವರಿಗೆ, ಅವಶ್ಯಕತೆ ಇರುವವರಿಗೆ ನಾವು ನೆರವಾಗುವಂತದ್ದೇ ಮನುಷ್ಯತ್ವ. ಆ ನಂಬಿಕೆ ಇಟ್ಟಿರ್ತಕ್ಕಂಥ ಸನ್ಮಿತ್ರರಾದಂತಹ ಸಂದೇಶ ಅಂತ ಅವ್ರು ನಮ್ಮ ಸ್ನೇಹಿತರು ಅಂದ್ರೆ ನಮ್ಗೆ ಅತ್ಯಂತ ಮಹತ್ವದ ವಿಚಾರ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಕ್ಕಳುಗಳಿಗೂ ಕೂಡ ಶುಭ ಕೋರ್ತಾ ನನ್ನ ಮಾತಿಗೆ ವಿರಾಮ ಇಟ್ಟಿದ್ದೀನಿ. ಧನ್ಯವಾದಗಳು. ವಿದ್ಯಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ. ಇದೀಗ ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಶರತ್ ಒಡೆಯರ್ ಅವರು ಡಾಕ್ಟರ್ ದಯವಿಟ್ಟು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಐಫೋನ್ ಯಾವ ವರ್ಷನ್ ಸರ್ ಇದು? ರೀಸೆಂಟ್ಲಿ 170 ಜಸ್ಟ್ ನಮ್ದಲ್ಲ, ನಮ್ಮ ಸ್ನೇಹಿತರದು. ಅಣ್ಣನ ಬೈಕ್ ಕೂಡ ಕಿಸ್ಕೊಂಡ್ಬಂದಿದ್ದೀನಿ. ಅದೇ ಅವ್ರದ್ದಲ್ಲ ಫೋನು, ನನ್ನ ಸ್ನೇಹಿತರದ್ದು. ನನ್ನ ಫೋನ್ ಇದು. ಇದರಲ್ಲಿ ಅಣ್ಣ ತಗೊಳ್ಳಿ ಅಂದ್ರೆ ತಗೊಳ್ತಾ ರೇಟಿಂಗ್ ಏನು ಮಾಡೋದು? ನಾನು ರಾಜೀವ್ ಗಿಲಿಯರ್ ಯಾವ್ದು ಐತಲ್ಲ ಒಳಗೆ? ಇಲ್ಲ, ಅವ್ರ ಅಫಿಷಿಯಲ್ ಪೇಜ್ ಎಸ್ ವಿ ರಾಜು. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಏನೇ ಪೋಸ್ಟ್ ಆದರೂ 9 ವರ್ಷದಿಂದ GPS ಫೌಂಡೇಶನ್ ಅವರು ನಿಮಗೋಸ್ಕರ ಸ್ಟೀಲ್ ಬಾಟಲ್ ಕೊಡ್ತಿದ್ದಾರೆ. ಅದನ್ನ ಸದುಪಯೋಗ ಪಡಿಸಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಶರತ್ ಒಡೆಯರ್. ರಾಜೇಂದ್ರ ಸರ್, ಆಯ್ತು, ಈಗ ಏನ್ ಮಾಡ್ತೀರಾ? ಸ್ಟೀಲ್ ಬಾಟ್ಲು ಮನೆಗೆ ತಗೊಂಡೋಗಿ ಏನ್ ಮಾಡ್ತೀರಾ? ಡೈರೆಕ್ಟ್ ನಿಂತ್ಕೊಂಡಿರ್ತಾರ, ತೊಳಿಬೇಕು ತಾನೆ. ಮತ್ತೆ ಮೊದಲನೇ ಸ್ಟೆಪ್ಪೇ ಹೇಳಿಲ್ಲ, ಮಿಕ್ಕಿದೆಲ್ಲ ಮಾತಾಡ್ತಾ ಇಲ್ಲ. ಏನ್ ಮಾಡ್ತೀರಾ? ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲಿ ಹಾಕ್ತೀರಾ? ಅಮ್ಮನ ಕೈಲಿ ಕೊಡ್ತೀರಾ? ನೋಡ್ತೀನಿ ನಿಜವಾಗ್ಲು. ಅವ್ರ ಕ್ಲಾಸ್ ಟೀಚರ್ ಮಂಡೇ ಗೊತ್ತಾಗುತ್ತೆ ಮಕ್ಳು ಬಂದು ಏನ್ ಹೇಳ್ತಾರೆ ಹೇಳಿ ಮೇಡಮ್. ಯಾಕಂದ್ರೆ ಸೀರಿಯಸ್ ಆಗಿ ಹೇಳ್ತಾರೆ, ಪ್ಲಾಸ್ಟಿಕ್ ವಾಟರ್ಗಳು ನಿಮ್ಮಿಂದಾನೆ ಫಸ್ಟ್ ಡಸ್ಟ್ಬಿನ್ ಹೋಗಕ್ ಶುರು ಆಗಲಿ. ನಾನು ಈ ಕೆಲಸ ಹೋಗ್ತಾ ಇರ್ತೀನಮ್ಮ ಎಲ್ಲ ಕಡೆ, ಊಟ ತಿಂಡಿ ಕಾಫಿಗೆ. ಓಕೆ, ಎಲ್ಲ ಮಕ್ಕಳಿಗೆ ಸ್ಟೀಲ್ ಬಾಟಲ್ ನ ವಿತರಣೆ ಮಾಡುವಂತಹ ಕೆಲಸ ಈಗ GPS ಸೇವಾ ಟ್ರಸ್ಟ್ ಶ್ರೀಯುತ ಎಚ್ ವಿ ರಾಜೀವ್ ಅವರ ನೇತೃತ್ವದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲರ ನೇತೃತ್ವದಲ್ಲಿ ಇದೀಗ ಪ್ಲಾಸ್ಟಿಕ್ ಬಾಟಲ್ ವಿತರಣೆ ನಡೀತಾ ಇದೆ. ಶ್ರೀಮತಿ ಜಯಲಕ್ಷ್ಮಿ ಅವರು ಮುಖ್ಯ ಶಿಕ್ಷಕರು, ಹಾಗೆ ಉಷಾ ಅವರು ಹೈಸ್ಕೂಲ್ ಶಿಕ್ಷಕರು. ಇದ್ದಾರೆ. ಪ್ರೀತಿಯ ಮಕ್ಕಳೇ, ಈಗಾಗಲೇ ರಾಜವಣ್ಣ ಅವ್ರ ಪರಿಚಯ ಆಗಿದೆ ಅಂತಲ್ಲ, ಮೊದಲೇ ಪರಿಚಯ ಆಗಿದೆ ಅಂತೆಲ್ಲ ಹೇಳಿದ್ರಿ. ಇವ್ರದೊಂದು ವಿಶೇಷ ಗುಣವನ್ನ ನಾನು ವೇದಿಕೆ ಮೂಲಕ ಹಂಚ್ಕೊಳ್ಳೇಬೇಕು. ಸಾಮಾನ್ಯವಾಗಿ ಇರ್ತಕ್ಕಂಥ ಮಕ್ಕಳಲ್ಲಿ ಎಷ್ಟು ಜನ ಒಂದು ಸಸಿ ನೆಟ್ಟಿದ್ರಿ? ಕೈ ಎತ್ತಿ. ಎಷ್ಟು ಜನ ಸಸಿ ನೆಟ್ಟಿದ್ರಿ? ಕೈ ಎತ್ತಿ. ಆಯ್ತು. ಅದನ್ನು ಪೋಷಣೆ ಎಷ್ಟು ಜನ ಮಾಡಿದ್ರಿ? ಕೈ ಎತ್ತಿ. ಎಷ್ಟು ಜನ ಮಾಡಿದ್ರ? ಸುಮಾರು 1 ಲಕ್ಷ ವೃಕ್ಷವನ್ನ
ನೆಟ್ಟು ಅಭಿವೃದ್ಧಿಗೊಳಿಸಿ ಸಕಾಲದಲ್ಲಿ ಎಲ್ಲರಿಗೂ ಸಿಗುವಂತಹ ಸೌಕರ್ಯ ಸೌಲಭ್ಯ ಮಾಡಿದಂತವರು ಮಾಜಿ ಮೂಡಾ ಅಧ್ಯಕ್ಷರು HV ರಾಜೀವಣ್ಣವರು. ಅವ್ರ ಬಗ್ಗೆ ಅನೇಕ ವಿಷಯಗಳಿದೆ, ನಿಮಗೆ ಕೇಳಕ್ ಸಮಯ ಇಲ್ಲ. ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡ್ತೀವಿ ಅಂತ ನೀವೆಲ್ಲರೂ ಒಂದ್ಸರಿ ಕೈ ಎತ್ತಿ ಅವರಿಗೆ ಕೃತಜ್ಞತೆನ ಸಲ್ಲಿಸಿ. ಎಲ್ಲರೂ ಕೈ ಎತ್ತಿ ಅವರಿಗೆ ಕೃತಜ್ಞತೆನ ಸಲ್ಲಿಸಬೇಕು. ನಾವು ನಿಮ್ಮ ಹಾಗೆ ಪ್ರತಿಯೊಂದು ಸಸಿಯನ್ನು ನೆಟ್ಟು ಪೋಷಣೆ ಮಾಡ್ತೇವೆ. ನಿಮ್ಮ ಈ ಸಾಧನೆಗೆ ನಮ್ಮ ಗೌರವ ಇದೆ ಅಂತ ಚಪ್ಪಾಳೆ ಮೂಲಕ ಅವರಿಗೆ ಈ ನಮ್ಮ ಶಾಲಾ ವತಿಯಿಂದ ಮಕ್ಕಳು ಅಲ್ಲಲ್ಲೇ ಕೂತಿರಿ, ಎದ್ದೇಳ್ಬೇಡಿ ಆಯ್ತಾ? ಅಲ್ಲೇ ಕೊಡ್ತಾ ಇದ್ದಾರೆ, ಡಿಸ್ಟರ್ಬ್ ಆಗಬೇಡಿ. ಮಕ್ಕಳು ಸೈಲೆಂಟ್ ಆಗಿ ಕೂತ್ಕೋಬೇಕೀಗ. ಇಲ್ಲನ್ನ ನೋಡಿ, ಸೈಲೆಂಟ್ ಆಗ್ಬೇಕೀಗ. ಇಲ್ಲಿ ಮಕ್ಳು ಸೈಲೆಂಟ್ ಆದ್ರೆ ನಾ ಏನೋ ಹೇಳ್ತಾ ಇದ್ದೀನಿ ಇಲ್ಲಿ, ಆಯ್ತಾ? ಒಂದ್ ನಿಮಿಷ ನೋಡಿ, ಹಿಂದ್ಗಡೆ ಕೊಡ್ತಾ ಇರೋರು ಮಕ್ಳು ಸೈಲೆಂಟ್ ಆಗಿರಿ, ಕೊಡ್ತಾ ಇರೋರು, ಆಯ್ತಾ? ಮಕ್ಕಳು ಕಾಣ್ಲಿ. ಇರಿ ಹೇಳ್ತೀನಿ. ವಾಟರ್ ಬಾಟ್ಲ್ ಎಲ್ಲ ಮೇಲೆ ಕೈ ಇಟ್ಕೊಳ್ಳಿ, ಫೋಟೋಗೆ ನೀಟಾಗಿ. ಕೇಳಿಸ್ತಾ ಇದ್ಯಾ? ನೀವು ಸೈಲೆಂಟ್ ಆಗಿದ್ರೆ ನನ್ ಮಾತು ಕೇಳಿಸುತ್ತೆ. ಒಂದ್ ಮೈಕ್ ಸಾಕಾಗಲ್ಲ, ಈಗ 5 ಮೈಕ್ ಹಾಕಿದ್ರು ನನ್ ಗಂಟ್ಲಿ ಕೀಳುತ್ತೆ ಅಷ್ಟೇ. ಇಲ್ಲಿ ಮಕ್ಳು ಕೇಳಿಸ್ಕೊಳ್ಳಿ. ಬಾಟ್ಲೆಲ್ಲ ಮೇಲೆತ್ತಿ. ಚೆನ್ನಾಗಿದ್ಯಾ? ಡಿಸೈನ್ ಇಲ್ಲ, ಏನಿಲ್ಲ, ಪ್ರಿಂಟ್ ಇಲ್ಲ. ನಾಳೆಯಿಂದ ಪ್ಲಾಸ್ಟಿಕ್ ಬಾಟ್ಲಿ ತರ್ತೀರಾ ಅಲ್ವಾ? ಹೌದಾ? ಇಲ್ವಾ? ಗ್ಯಾರಂಟಿನಾ? ಮೇಲಿನ ಬಂಡಕ್ಕೆ ಬೀಳ್ಬಾರ್ದು ಮನುಷ್ಯ, ಗೊತ್ತಾಯ್ತಾ? ಸ್ಟೀಲ್ ವಾಟರ್ ಬಾಟ್ಲ್ ನೀಟಾಗಿ ಯೂಸ್ ಮಾಡಬೇಕು, ತೊಳಿಬೇಕು, ಬಿಸಿನೀರಲ್ಲಿ ತೊಳ್ಕೊಂಡು ನೀರು ತುಂಬಿಕೊಂಡು ತಗೊಂಡ್ಬರ್ಬೇಕು, ಗೊತ್ತಾಯ್ತಾ? ಹಾಗೆ ನಮ್ಮ ಡಾಕ್ಟರ್ಸ್ ದಂಪತಿಗಳು ನಿಮ್ಗೆ ಬುಕ್ ಪೆನ್ಸಾ ಪೆನ್ನಲ್ವಾ ಸರ್? ಪೆನ್ಸಿಲ್ಸ್. ಓಕೆ, ನಿಮ್ಗೆಲ್ಲ ಅವರು ಗಿಫ್ಟ್ ತಂದಿದ್ದಾರೆ, ಇಸ್ಕೊಳ್ತೀರಾ? ಇಷ್ಟು ಗಲಾಟೆ ಮಾಡಿದ್ರೆ ನಾನ್ ತಗೊಂಡೋಗ್ತೀನಪ್ಪ. ನನ್ ಮಗ 4 ವರ್ಷದವನ್, ಗೊತ್ತಾ? ತಗೊಂಡೋಗ್ತೀನಿ ನಾನು. ತಗೊಂಡೋಗ್ಬಿಡ್ಲಾ? ಮತ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಫಸ್ಟ್ ಇಷ್ಟು ಚೆನ್ನಾಗಿ ಕೂತಿದಲ್ವ, ನನ್ ಖುಷಿ ಆಯ್ತು. ಬಾಟ್ಲ್ ಅದೇ ಬರ್ತಿದೆ, ಕೆಲಸ ಮಾತಾಡ್ತಾ ಇದೆ, ನೀವ್ ಯಾಕೆ ಮಾತಾಡ್ತೀರಿ? ಏನು ಬಂದಿಲ್ವಾ? ಅಲ್ಲಿಗಿನ್ನ ಬಾಟಲ್ ಬಂದಿಲ್ವಾ? ಬಂತಾ? ಓಕೆ, ಆಯ್ತು. ಹಾಗೆ ಕೂರಿ, ಸುಮ್ಮನೆ ಸೈಲೆಂಟ್ ಆಗೋ ನಿಮಿಷ.
ಪೆನ್ಸಿಲ್ ಅಲ್ಲಿದ್ಯಾ